ಎಲ್ರಿಗೂ ನಮಸ್ಕಾರ. ಇವತ್ತು ಸ್ಟೋರಿ ಬಂದುಬಿಟ್ಟು ನಾವು ಚಿಕ್ಕ ವಯಸ್ಸಲ್ಲಿ ಓದಿದ್ವಿ, ವಾಸ್ಕೋ ಡಿ ಗಾಮ ಸಮುದ್ರಯಾನ ಮೂಲಕ ಬಂದು ನಮ್ಮ ಭಾರತವನ್ನು ಕಂಡುಹಿಡಿದಿದ್ರು ಅಂತ. ಬಟ್ ನಿಜ ಏನು ಅಂತ ಹೇಳಿದ್ರೆ, ವಾಸ್ಕೋ ಡಿ ಗಾಮನಕ್ಕಿಂತ ಮುಂಚೆ ಪೋರ್ಚುಗೀಸರು ತುಂಬ ಜನ ಬಂದು ಭಾರತವನ್ನು ಕಂಡುಹಿಡಿಬೇಕು ಅಂತ ಹೇಳಿ ಸಮುದ್ರಯಾನದ ಮೂಲಕ ಬರ್ತಿದ್ರು. ಮಧ್ಯದಲ್ಲೇ ಕೇವ್ ಆಫ್ ಗುಡ್ ಹೋಪ್ ಅನ್ನೋ ಒಂದು ಪ್ರದೇಶಕ್ಕೆ ಬಂದು ಅವ್ರು ರಿಟರ್ನ್ ಆಗೋದು ಹೇಗೆ ಅಂತ ಗೊತ್ತಿಲ್ಲದೆ ಎಷ್ಟೋ ಜನ ಅಲ್ಲೇ ಪ್ರಾಣ ಬಿಡ್ತಿದ್ರು. ಫೈನಲಿ ಫ್ರಾನ್ಸ್ನ ರಾಜ ಅವ್ರೇನು ಮಾಡ್ತಾರೆ, ವಾಸ್ಕೋ ಡಿ ಗಾಮ ಅವ್ರ ಟೀಮ್ನ ಒಂದು ಪ್ರಿಪೇರ್ ಮಾಡ್ತಾರೆ. ಇಂಡಿಯಾಗೆ ಕಳಿಸ್ಬೇಕು, ಅದು ಯಾವ ರೂಟ್ನ ಫೈಂಡ್ ಮಾಡಬೇಕು ಅಂತ. ವಾಸ್ಕೋ ಡಿ ಗಾಮನ ಫಸ್ಟ್ ಕಳಿಸ್ತಿಲ್ಲ, ಆದರೆ ಅವ್ರಿಗಿಂತ ಮುಂಚೆ ಒಂದಿಬ್ಬರು ವ್ಯಕ್ತಿಗಳನ್ನ ಕಳಿಸ್ತಾರೆ. ಒಬ್ಬರನ್ನ ಬಂದು ಸಮುದ್ರಯಾನದ ಮೂಲಕ, ಒಬ್ಬರು ಬಂದು ನಾರ್ಮಲಿ ದಾರಿ ರೂಟಲ್ಲಿ ಕಳಿಸ್ತಾರೆ. ಬಟ್ ಏನಾಗ್ತಾರೆ ಅಂದರೆ, ಒಬ್ಬರು ತೆಂಗೋಡು ಒಬ್ಬರು ರಿಟರ್ನ್ ಆಗ್ತಾರೆ, ಕೇವ್ ಆಫ್ ಗುಡ್ ಹೋಪ್ವರೆಗೂ ಬಂದುಬಿಟ್ಟು ರಿಟರ್ನ್ ಆಗ್ತಾರೆ. ಇನ್ನೊಬ್ಬ ವ್ಯಕ್ತಿ ಏನಾಗಿದೆ ಏನಂತ ಗೊತ್ತಿರಲ್ಲ. ಫೈನಲಿ ವಾಸ್ಕೋ ಡಿ ಗಾಮ ಪ್ಲ್ಯಾನ್ ಮಾಡ್ತಾರೆ, ಓಕೆ ಇವ್ರು ರಿಟರ್ನ್ ಆಗಿದ್ದಾರೆ ಅಂದರೆ ಡೆಫಿನೆಟ್ಲಿ ನಾವು ಹೋಗ್ಬೋದು ಅಲ್ಲಿವರೆಗೂ ಅಂತ ಪ್ಲ್ಯಾನ್ ಮಾಡ್ಕೊತಾರೆ. ಪ್ಲ್ಯಾನ್ ಮಾಡಿದ್ದಾದಮೇಲೆ ಡೈರೆಕ್ಟ್ಲಿ ಒಂದು ಟೀಮ್ನ ಪ್ರಿಪೇರ್ ಮಾಡಿಕೊಂಡು ವಾಸ್ಕೋ ಡಿ ಗಾಮ ಮತ್ತು ಅವ್ರ ಜೊತೆ ತುಂಬ ಜನನ ಒಂದು ದೊಡ್ಡ ನಾವಿ ಮುಖಾಂತರ ಸಮುದ್ರಯಾನದಲ್ಲಿ ಬರ್ತಾರೆ. ಬಂದಮೇಲೆ ಕೇವ್ ಆಫ್ ಗುಡ್ ಹೋಪ್ವರೆಗೂ ಬಂದಾಗ ಅಲ್ಲಿ ಒಂದು ಪ್ರದೇಶ, ಗಾಂಗ್ವಾರ್ ದ್ವೀಪ ಅಂತ ಒಂದು ಪ್ರದೇಶ ಇರುತ್ತೆ. ಅಲ್ಲಿ ನಮ್ಮ ಇಂಡಿಯನ್ ಗುಜರಾತಿಗಳು, ತುಂಬ ವ್ಯಾಪಾರಿಗಳು, ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಆ ಶಿಪ್ಗಳ ಮುಖಾಂತರ ಅಲ್ಲಿ ಇವ್ರನ್ನ ನೋಡಿದಾಗ ಇವರು ಡೈರೆಕ್ಟಾಗಿ ವಾಸ್ಕೋ ಡಿ ಗಾಮ ಅಲ್ಲಿ ಹೋಗ್ಬಿಟ್ಟು, ನಾವು ಈ ಥರ ಇಂಡಿಯಾಗೆ ಹೋಗ್ಬೇಕು ಅನ್ಕೋತಾ ಇದ್ದೀವಿ, ದಯವಿಟ್ಟು ನಮಗೆ ಆ ರೂಟ್ನ ತಿಳಿಸ್ಕೊಡಿ ಅಂತ ಹೇಳಿದಾಗ ಆ ಗುಜರಾತಿ ವ್ಯಾಪಾರಿಗಳು ಇವ್ರಿಗೆ ಡೈರೆಕ್ಟಾಗಿ ಇವ್ರನ್ನ ಕರ್ಕೊಂಡು ಅವರು ನಾವಿಗಳ ಮುಖಾಂತರ ಅವ್ರಿಗೆ ದಾರಿ ನೋಡಿಸ್ತಾರೆ ಇಂಡಿಯಾಗೆ. ವಾಸ್ಕೋ ಡಿ ಗಾಮ ಯಾವತ್ತೂ ಡೈರೆಕ್ಟಾಗಿ ಇಂಡಿಯಾನ ಫೈಂಡ್ ಮಾಡಲಿಲ್ಲ, ಒಬ್ಬರ ಸಹಾಯ ತೊಗೊಂಡಿದ್ದಾರೆ. ಅದು ಇಂಡಿಯನ್ ಪ್ರಜೆಗಳ ಸಹಾಯದಿಂದಲೇ ಅವ್ರು ಬಂದಿದ್ದು. ಯಾವತ್ತೂ ಅವರು ಸ್ವಂತವಾಗಿ ನಾನೇ ಫೈಂಡ್ ಮಾಡಿದ್ದು, ನಾನೇ ಕಂಡುಹಿಡ್ದೀನಿ ಅಂತ ಯಾವತ್ತೂ ಹೇಳ್ಕೊಂಡಿಲ್ಲ ಅವರು. ಇವನ್ ಇದು ಹೇಗೆ ಗೊತ್ತಾಯಿತು ಅಂತ ಹೇಳಿದ್ರೆ, ವಾಸ್ಕೋ ಡಿ ಗಾಮ ಅವ್ರ ಸ್ವಂತ ಡೈರಿಯಲ್ಲಿ ಅವರೇ ಬರ್ಕೊಂಡಿದ್ರು, ಈ ಥರ ಒಬ್ಬ ಗುಜರಾತಿ ವ್ಯಾಪಾರಿ ನನಗೆ ಈ ದಾರಿ ನೋಡಿಸಿದ್ದು, ಪ್ಲಸ್ ನಮ್ಮ ನಾವಿಗಿಂತ ಇನ್ನೂ 10 ಪಟ್ಟು ದೊಡ್ಡ ನಾವಿಗಳು ಅವ್ರವು ಅಂತಲೂ ಬರ್ಕೊಂಡಿದ್ರು ಅಂತ ಹೇಳಿದ್ರೆ. ಹಾಗೆ ನಮ್ಮ ಇಂಡಿಯಾದಲ್ಲಿ ನಾವಿಗಳು ತುಂಬ ತುಂಬ ದೊಡ್ಡ ನಾವಿಗಳಿತ್ತು ಕಂಪೇರ್ ಟು ಅವರ್ ನಾವಿಗಳು. ಇವಾಗ ಅರ್ಥ ಆಗಿದೆ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.